ಎಂತೆಂಥ ಸೊಕ್ಕಿನ ಹೆಣ್ಮಕ್ಳ ಅಹಂಕಾರ ಕಳೆದ್ರವ್ರಂದ್ರೆ ಅವ್ರೊಂದು ಮನೆ ಪೂಜೆಗೆ ಹೋದ್ರೆ ಯಾರ ಮಾತು ಕೇಳಿದ್ದಿಲ್ಲ ಆಕಿ, ಎಲ್ಲರೂ ಮುಗಿದಿದ್ರು ಆಕಿಗೆ ಬುದ್ಧಿ ಹೇಳೋರು ಆ ಸೊಸಿಗೆ. ಇವ್ರು ಹೋಗಿ ಆ ಮನೆ ಸೇವಾ ಮಾಡಿ ಆ ಮನೆ ಸೊಸಿಗೆ ಹೇಳಿದ್ರಂತೆ, ಯವ್ವ ನಾ ಸ್ವಾಮಿ ಅಲ್ಲ ನಿನ್ನ ಮನೆ ಸೇವಕ್ಕಾಗಿ ಬಂದಿನಿ ಬೇ, ಎತ್ತು ನೀ ಮನೆ ಸೇವಾ ಮಾಡಂದ್ರೆ ಇಂಥ ಒಬ್ಬ ಗುರು ಬಂದಾಗ ನಾನು ಹಠ ಬಿಡಲಿಲ್ಲ ಅಂದ್ರೆ ನಾ ಹೆಣ್ಣಾಗಿ ಹುಟ್ಟೇನಂತೇಳಿ ಆಕಿ ಪರಿವರ್ತನೆಯಾಗಿ ಹೋಗ್ಬಿಟ್ಲ ನೋಡ್ರಿ. ಶಾಂತಿ ಪದ್ಧತಿ. ಚರವೀರ ಸ್ವಾಮಿಗಳು ಇದೇ ಊರಿನ ಸಾರಂಗ ಮಠದವರು, ವಿಶಾಲಮತಿಗಳು, ವಿಶಾಲ ಹೃದಯಗಳು. ಅದಕ್ಕಾಗಿ ಗದಗಿನ ಜಗದ್ಗುರುಗಳಂತ ಕನ್ನಡದ ಕುಲಗುರುಗಳು ಈ ಸಿಂದಗಿಯಲ್ಲಿ ಹುಟ್ಟಿದರು. ಸಂಶೋಧಕರಾದ MM ಕಲಬುರ್ಗಿ ನೋಡ್ರಿ, ಇವೆಲ್ಲ ನಾಲೆಜ್ ಅವ್ರಿಗೆ ಭಾಳ ಚಲೋ ಓದ್ಕೊಂಡ್ರೆ ಇತಿಹಾಸದ ಜ್ಞಾನ. ಅದಕ್ಕೆ ಕಾರಣ ಅಂದ್ರೆ ಬಸವ ಮಂಟಪದಾಗ ನಾವು ವಚನಗಳನ್ನು ಓದೀನಿ ಅಂತ ಹೇಳಿದ್ರು. ವಚನಗಳನ್ನು ಓದಿದವರು ಹ್ಯಾಂಗಿರ್ತಾರಂದ್ರೆ ಅವ್ರು ನೋಡಕ್ಕೆ ತೆಳಗರ ಇರಲಿ ಎತ್ತರರ ಇರಲಿ ಹಸನ್ಮುಖಿಯಾಗಿ ಪ್ರಸನ್ನರಾಗಿ ವಿಶಾಲಮತಿಗಳಾಗಿರ್ತಾರೆ ಅನ್ನೋದಕ್ಕೆ ಸುಕೃತಾನೆ ಕಾರಣ. ಇಂಥವ್ರ ಸಂತತಿ ಈ ನಾಡಿನವರು ಬೆಳೀಲಿ, ದೊಡ್ಡದಾಗಲಿ. ಈ ವೇದಿಕೆಗೆ ಇವತ್ತು ಸುಕೃತ ಅವ್ರು ಬಂದು ನಾವು ಮಠ ಕಟ್ಟಿದ್ದೀವಿ. ಆ ಮಠದ ಮೇಲೆ ಸುಂದರವಾದ ಗೋಪುರ ಕಟ್ಟಿ ಕಳಸ ಇಡೋ ಮಾತುಗಳನ್ನು ತಾಯಿ ಹೇಳಿದ್ದಾರೆ. ಇದು ಧನ್ಯವಾದಗಳನ್ನು ಹೇಳ್ತಾ